ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಎಷ್ಟು ಪ್ರೀತಿ ಶಶಿಧರ್ ಅಂತ. ನೀವು ನನ್ನ ಚಾನಲ್ಗೆ ಹೊಸಬರಾಗಿರೋ ಸಬ್ಸ್ಕ್ರೈಬರ್ ಆಗಿ ಅಂತ ಹೇಳ್ತಾ ಇವತ್ತಿನ ಸ್ಪೆಷಲ್ ವ್ಲಾಗ್ ಏನು ಅಂತಂದರೆ ಏನೂ ಇಲ್ಲ, ಜಸ್ಟ್ ನಾನು ಡೈಲಿ ಏನು ಮಾಡ್ತೀನಿ ಅಂತ. ಸೊ ಇವತ್ತು ಏನೇನಾಗುತ್ತೆ ಎದ್ದಾಗಿಂದ ಎಷ್ಟು ಕ್ಯಾಪ್ಚರ್ ಮಾಡೋಕ್ಕಾಗುತ್ತೆ ಅಷ್ಟು ಕ್ಯಾಪ್ಚರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಅದನ್ನ ನಿಮಗೆ ತೋರಿಸೋಣ ಅಂತ ಇದ್ದೀನಿ. ಸೊ ನೋಡೋಣ ಎಷ್ಟಾಗುತ್ತೆ ಅಂತ. ಬಟ್ ಐ ಆಮ್ ಹೋಪಿಂಗ್ ಟು ರೆಕಾರ್ಡ್ ಎವ್ರಿಥಿಂಗ್ ಫ್ರಮ್ ದ ಟೈಮ್ ದಟ್ ಐ ವೇಕ್ ಅಪ್ ಟಿಲ್ ದ ಟೈಮ್ ದಟ್ ಐ ಸ್ಲೀಪ್. ಸೊ ನೋಡೋಣ ಏನಾಗುತ್ತೆ ಅಂತ. I'm super excited for this vlog because usually ನನ್ನ ಡೇ ಬಗ್ಗೆ ಹೇಳಬೇಕು ಅಂದರೆ I am someone who is very talkative, so I'm very excited to tell you about my day. More practically to show it to you. So let's just get started. So let's go to the next clip. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಸೊ ಇವತ್ತು ನಾನು ಡೈಲಿ ವ್ಲಾಗ್ ಥರ ಮಾಡೋಣ ಅಂದ್ಕೊಂಡೆ. ಸೊ ಅದಕ್ಕೋಸ್ಕರ ಬೆಳಗ್ಗೆ ಎದ್ದಾಗಿಂದ ಏನೇನು ಮಾಡ್ತೀನಿ ಅದೆಲ್ಲ ಆದಷ್ಟು ರೆಕಾರ್ಡ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಇವಾಗ ಜಸ್ಟ್ ಎದ್ದಿದ್ದೀನಿ. ಸೊ ಗುಡ್ ಮಾರ್ನಿಂಗ್. ಎನಿವೇಸ್, ಇವಾಗ ಜಸ್ಟ್ ಎದ್ದಿದ್ದೀನಿ. ಇವಾಗ ಬೆಡ್ ಎಲ್ಲ ತುಂಬ ಗಲೀಜಾಗೋಗ್ಬಿಟ್ಟಿದೆ. ಐ ಮೀನ್ ಆಬ್ವಿಯಸ್ಲಿ ಮಲಗಿರ್ತೀನಲ್ಲ. ಸೊ ಬೆಡ್ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ನೆಕ್ಸ್ಟು ನಾವು ಸ್ವಲ್ಪ ಡ್ರೆಸ್ ಚೇಂಜ್ ಮಾಡಿಕೊಂಡು ಆಮೇಲೆ ಕೆಳಗೆ ಹೋಗೋಣ. ಆಮೇಲೆ ಏನೇನಾಗುತ್ತೆ ದಿನದಲ್ಲಿ ಅಂತ ಎಲ್ಲ ನಾನು ನಿಮಗೆ ಡೀಟೇಲಾಗಿ ತೋರಿಸ್ತೀನಿ. ಆದಷ್ಟು ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಬೇಗ ಬೇಗ ಪಡ ಅಂತ ಬೆಡ್ ರೆಡಿ ಮಾಡಿ ಆಮೇಲೆ ವಿಲ್ ಗೋ ಡೌನ್ ಸ್ಟೇರ್ಸ್. ಆಮೇಲೆ ಕ್ಲೀನ್ ಮಾಡಿ ಆಯಿತು. ಸೊ ಇದು ನೋಡ್ತಿದ್ದೀರಾ, ಇಲ್ಲಿ ಬಟರ್ಫ್ಲೈ ಥರ ಇದೆಲ್ಲ. ಐ ಲೈಕ್ ಬಟರ್ಫ್ಲೈ. ಸೊ ಬಟರ್ಫ್ಲೈ ಥರ ಡಿಸೈನ್ ಮಾಡಿ ಹಾಕ್ಸಿದ್ದೀನಿ. ಏನಾದರೂ ಇದೆಲ್ಲ ಆ್ಯಕ್ಚುಲಿ ಸಮ್ಮರ್ ಬ್ಲ್ಯಾಂಕೆಟ್ಸು. ಆ್ಯಂಡ್ ಇದು ಇದಕ್ಕೆ ಮ್ಯಾಚ್ ಆಗಲಿ ಅಂತ ಹೇಳ್ಬಿಟ್ಟು. ಆ್ಯಂಡ್ ಗೋಲ್ಡನ್ ಬಿಕಾಸ್ ರೂಮಿಗೆ ಮ್ಯಾಚ್ ಆಗಲಿ ಅಂತ. ಅದು ಅದಕ್ಕೆ ಮ್ಯಾಚ್ ಆಗಲಿ, ಗೋಡೆಗೆ ಮ್ಯಾಚ್ ಆಗಲಿ ಅಂತ. ಬ್ಲೂ ಬಿಕಾಸ್ ಎಸ್ಥೆಟಿಕ್, ಬೇರೆ ಎಲ್ಲ ಬ್ಲೂ ಇದೆಲ್ಲ. ಸೊ ಆ್ಯಂಡ್ ವಿಂಟರ್ ಬ್ಲ್ಯಾಂಕೆಟ್ಸು ಇದ್ರ ಒಳಗಿದೆ. ಇದ್ರ ಒಳಗಿದೆ. ಸೊ ಅದನ್ನ ಕವರ್ ಮಾಡೋಕ್ಕೂ ಆಗುತ್ತೆ, ಬಟರ್ಫ್ಲೈ ಥರನೂ ಕಾಣುತ್ತೆ ಅಂತ. ಅದು ಎನಿವೇಸ್ ಅದಾಗಿದೆ, ಬೆಡ್ ರೆಡಿ ಆಗಿದೆ. ಸೊ ಇವಾಗ ನೆಕ್ಸ್ಟ್ ನಂದು ಡ್ರೆಸ್ ಚೇಂಜ್ ಆಗಿದೆ. ಸೊ ನಂದು ಕೂಡ ಡ್ರೆಸ್ ಚೇಂಜ್ ಆಗಿ ನೋಡಿ ಇಲ್ಲಿ ಕಾಣುತ್ತೆ. ಎನಿವೇಸ್ ನಂದು ಡ್ರೆಸ್ ಚೇಂಜ್ ಆಗಿದೆ. ಈಗ ಕೆಳಗೆ ಹೋಗ್ಬಿಟ್ಟು ತಿಂಡಿ ತಿನ್ಕೊಂಡು ನೆಕ್ಸ್ಟ್ ಏನು ಕೆಲಸ ಇದೆ ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಬನ್ನಿ. ಮಿಯಾವಿ ಈಗ ತಾನೇ ತಿಂಡಿ ತಿನ್ಕೊಂಡು ಬರ್ತಾ ಇದ್ದಾನೆ. ಹಾಯ್ ಮಿಯಾವಿ. ಹಾಯ್. ಸೊ ಇವಾಗಿಂದ ಅವನು ನೈಟ್ ತನಕ ಫುಲ್ ಮಲ್ಕೊಂಡೇ ಇರ್ತಾನೆ. ನೈಟ್ ಆದಮೇಲೆ ಸ್ವಲ್ಪ ಆ್ಯಕ್ಟಿವ್ ಆಗ್ತಾನೆ, ಬಟ್ ಅಷ್ಟೊತ್ತಿಗೆ ನಾನು ಮಲ್ಕೋತೀನಿ. ಸೊ ಅದು ಮಿಯಾವಿ ಬಗ್ಗೆ. ಓಕೆ ಮಿಯಾವಿ, ಬಾಯನ್ನು. ಅವನಿಗೆ ನಾನು ಇಲ್ಲಿ ಇದು ಕೂಡ ಹಾಕಿದ್ದೀನಿ, ನಿಮಗೆ ತೋರಿಸಿಲ್ಲಲ್ಲ. ಇದು ಏನಂತೆ ಬೆಲ್ಟ್. ಆ್ಯಕ್ಚುಲಿ ಬೇರೆ ಥರ ಹುಡುಗದೆ ಸಿಕ್ಕಿಲ್ಲ. ಸೊ ಇದೊಂಥರ ಚೆನ್ನಾಗಿ ಕ್ಯೂಟ್ ಅನಿಸ್ತು, ಅದಕ್ಕೆ ಇದೊಂಥರ ಚೆನ್ನಾಗಿ ಕ್ಯೂಟ್ ಅನಿಸ್ತು. ಸೊ ಇದೇ ಹಾಕ್ತೆ. ಹಾಯ್ ಮುದ್ದು. ಮುದ್ದು ಇಸ್ ಟಯರ್ಡ್ ಆಫ್ ಈಟಿಂಗ್ ಫುಡ್. ಸೊ ಯಾ, ನೆಕ್ಸ್ಟು ತಿನ್ನಕ್ಕೆ ಹೋಗೋಣ. ತಿಂಡಿ ಏನು ಅಂತ ಆಮೇಲೆ ತೋರಿಸ್ತೀನಿ. ಆ್ಯಕ್ಚುಲಿ ಮಿಯಾವಿಗೆ ನಾನು ರೀಸೆಂಟಾಗಿ ಸ್ನಾನ ಮಾಡಿಸ್ದೆ. ಸೊ ಇಟ್ಸ್ ಲುಕಿಂಗ್ ಆಲ್ ಫ್ರೆಶ್ ಆ್ಯಂಡ್ ಸಾಫ್ಟ್ ಆ್ಯಂಡ್ ಕ್ಲೀನ್. ಓಕೆ ಗಾಯ್ಸ್, ಆಮೇಲೆ ಸಿಗ್ತೀನಿ. ಬಾಯ್. ಇವಾಗ ಸ್ವಲ್ಪ ಹೊರಗಟ್ಟೆ ಗಾಯ್ಸ್, ಬಿಕಾಸ್ ನೆನೆ ನಾನು ಸರ್ವಿಸಿಗೆ ಕೊಟ್ಟಿದ್ದೆ ನನ್ನ ಸ್ಕೂಟಿನ. ಬಟ್ ಅವ್ರು ಎಷ್ಟು ದಪ್ಪ ಥರ ಮಾಡಿದ್ದಾರೆ ಅಂದರೆ ಶೋ ಯು ನೋಡಿ, ಇಷ್ಟು ದಪ್ಪ ಥರ ಮಾಡಿದ್ದಾರೆ. ಮತ್ತು ಆಲ್ಸೋ ಇಲ್ಲಿ ಒಳಗಡೆ ತೆಗೆದ್ಬಿಟ್ಟಿದ್ದಾರೆ. ಸೊ ಇವಾಗ ರೆಡಿ ಆಗಿದ್ವಿ. ಅಲ್ಲಿ ವಿಮರ್ಶೆ ಕಾಯ್ತಾ ಇದ್ದಾಳೆ ಕಾರಲ್ಲಿ. ಸೊ ಇವಾಗ ಸರ್ವಿಸಿಗೆ ಕೊಟ್ಟು ಅವ್ಳ ಗಾಡೀಲಿ ತಿರ್ಗಾಡಕ್ಕೆ ಹೋಗ್ತಿದ್ವಿ ಅಷ್ಟೇ ಗಾಯ್ಸ್. ಸೊ ನಾನು ಗಾಡಿನ ಕೊಟ್ಬಿಟ್ಟು ಸರ್ವಿಸಿಗೆ ಕೊಟ್ಬಿಟ್ಟು ಬಂದೆ. ಅವ್ರೇನು 10-20 ಮಿನಿಟ್ಸ್ ಅಂತ ಇದ್ದಾರೆ. ಅಷ್ಟೊತ್ತಿಗೆ ಇನ್ನೊಂದು ಕೆಲಸ ಇದೆ, ಮುಗಿಸ್ಕೊಳ್ಬೇಕು. ಅಷ್ಟೊತ್ತಿಗೆ ಮೇಡಮ್ ಇಲ್ಲಿ ಬಂದು ವೆಯ್ಟ್ ಮಾಡ್ತಾ ಇದ್ದಾರೆ. ಅವರು ಏನೋ ಟ್ರೀಟ್ಮೆಂಟ್ ಮಾಡಿಸ್ಕೊಂಡಿದ್ದಾರಂತೆ. ಸೊ ಫುಲ್ ಮುಖ ಎಲ್ಲ ಕವರ್ ಮಾಡ್ಕೊಂಡಿದ್ದಾರೆ, ಬಿಸಿಲಿಗೆ ಟಚ್ ಆಗಬಾರ್ದು ಅಂತ. ಇವಾಗ ಹೊರಟ್ವಿ. ಹಾಯ್ ಮಾಡೋದಿಲ್ಲ ಏನಿಲ್ಲ ಇವಳು. ಹಾಯ್ ವಿಮರ್ಶಾ. ತಿಂಡಿ ಆಯ್ತೇನೆ? ತಿಂಡಿ ಆಯ್ತು. ನಿಮ್ಮದು ನೋಡಿ ಪೊಲೀಸ್ ಗಾಯ್ಸ್, ಇಲ್ಲಿ ನೋಡಿ ಗಾಯ್ಸ್. ಏನು ಚಮಕ್ ಕೊಡ್ಲಿ? ಹಾಂ ಎತ್ಕೊಂಡು ಹೋಗ್ಲಿ. ಅಲ್ಲೇ ಹಿಂದೆ ನನಗೆ ಬೈಕಲ್ಲಿ ಗೊತ್ತಿಲ್ಲ ಅಂತ ಅವರೇ ಬೈಕಲ್ಲಿ ಹಾಕೊಂಡು ಕರ್ಕೊ. ಹೆಲ್ಮೆಟ್ ಹಾಕೊಂಡು ಕಾರ್ ಒಳಗೆ ಗಾಯ್ಸ್, ಅದೇನಾಯಿತು ಅಂದರೆ ನಾನು ಗಾಡಿ ಕೊಟ್ಟೆ ಅಲ್ಲ. ಸೊ ಅಲ್ಲಿಂದ ಮತ್ತೆ ಹೆಲ್ಮೆಟ್ ಯಾರು ತೆಗಿತಾರೆ ಅಂತ ಹೇಳ್ಬಿಟ್ಟು ಹಾಕೊಂಡು ಬಂದ್ಬಿಟ್ರೆ. ಸೊ ಹೆಲ್ಮೆಟ್ ಸೇಫ್ಟಿ, ಇವಳು ಡ್ರೈವಿಂಗ್ ಮೇಲೆ ಅಷ್ಟು ನಂಬಿಕೆ ಅಲ್ಲ ನನಗೆ. ಅಷ್ಟೇ ಗಾಯ್ಸ್, ಇವಾಗ ನಾವು ನರ್ಸರಿಗೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಪಾಟ್ ತೊಗೋಬೇಕು ಅಂತ. ಪಾಟ್ ಮತ್ತು ಒಂದೆರಡು ಸಣ್ಣದು ಇದು ತೊಗೋಬೇಕು ಅಂತ. ಅಲ್ಲಿ ಹೋದ್ಮೇಲೆ ನೆಕ್ಸ್ಟ್ ಅಪ್ಡೇಟ್ ಕೊಡ್ತೀನಿ ಅಷ್ಟೇ ಗಾಯ್ಸ್. ನೋಡಿ, ಇದು ಸಣ್ಣ ಜಾಗ ಆಯಿತಾ. ಇವ್ರದ್ದು ದೊಡ್ಡ ಕಾರು.
ಎಷ್ಟು ಚೆನ್ನಾಗಿ ಟರ್ನ್ ಮಾಡ್ತಿದ್ದಾಳೆ ಅಂದರೆ ಹೆಂಗೆ ಇದೆಲ್ಲ. ಇಲ್ಲಿ ನೋಡಿ, ಗಂಡ್ಮಗು ಬಂದ್ಬಿಡ್ತಾರೆ ಎಲ್ಲ ಹೇಳ್ಕೊಂಡು. ಹೂ ಕಡೆ ಗಂಡ್ಮಕ್ಳು ಡಬ್ಬ ಥರ ಹೊಡಿತಾರೆ, ನಿಜ. ಸುಮ್ಮನೆ ಹೆಣ್ಮಕ್ಳ ಮೇಲೆ ಹೇಳ್ತಾರೆ ಅಲ್ಲ ಗಾಯ್ಸ್. ಆಮೇಲೆ ಹಾರ್ನ್ ಅದೇನಾಗ್ತಿದೆ ಗೊತ್ತಾ, ಮಧ್ಯದಲ್ಲಿ ಟಚ್ ಮಾಡಿದ್ರೆ ಮಾತ್ರ ನೀಟಾಗಿ ಹಾರ್ನ್ ಆಗ್ತದೆ, ಸೈಡಿಗೆ ಮಾಡಿದ್ರೆ ಅದು ಆಗ್ತಾ ಇಲ್ಲ. ಅದೊಂದು ಮಾಡಬೇಕಿತ್ತು. ಮತ್ತು ಒಳಗಡೆ ಡಿಕ್ಕಿದೊಂದು ತೆಗ್ದುಬಿಟ್ಟಿದ್ದಾರೆ. ಲಾಸ್ಟ್ ಟೈಮ್ ಏನಾಯಿತು ಗೊತ್ತಾ ಗಾಯ್ಸ್, ನಾನು ಇನ್ನೊಂದು ಗಾಡಿ ಸರ್ವಿಸ್ ಕೊಟ್ಟಿದ್ದೆ, ಅದರೊಳಗೆ ಕೀ ಇಟ್ಟಿದ್ದೆ. ಅದ್ರದ್ದು ಡಿಕ್ಕಿ ಒಳಗೆ ಒಂದು ಕ್ಯಾಪ್ ಥರ ಇರುತ್ತಲ್ಲ, ಅದು ತೆಗ್ದುಬಿಟ್ಟಿದ್ರು. ಅಲ್ಲಿ ಕೀ ಇಟ್ಟಿದ್ದೆ ನಾನು. ಅದು ಜಂಪ್ ಆಗಿಬಿಟ್ಟು ಆ ತೂತದಿಂದ ಹೋಗ್ಬಿಟ್ಟಿತ್ತು. ಹುಡ್ಕಿದ್ದೆ ಇವಳು ಹುಡ್ಕಿದ್ವಿ ಅಂದರೆ ಆಲ್ಮೋಸ್ಟ್ ಫುಲ್ 11 o'clock ತನಕ ಹುಡುಕಿ, ಮತ್ತೆ ಬೆಳಗ್ಗೆ 5 ಗಂಟೆಯಿಂದ ಹುಡುಕಿದ್ದೀನಿ, ಸಿಕ್ಕೇ ಇಲ್ಲ. ಅದಕ್ಕೆ ಅದನ್ನು ಆಕ್ಸೆಪ್ಟ್ ಮಾಡಿದೆ. ಮತ್ತು ಇದು ಸ್ಟಾರ್ಟಿಂಗ್ ಸ್ವಲ್ಪ ಬ್ಯಾಟ್ರಿದೊಂದು ಸ್ವಲ್ಪ ಪ್ರಾಬ್ಲಮ್ ಇದೆ, ಅದು ಹೇಳಿದ್ದೆ. ಬಟ್ ಅವರು ಚಾರ್ಜ್ ಮಾಡಿದ್ದೀನಿ, ಮತ್ತು ಪ್ರಾಬ್ಲಮ್ ಆದರೆ ಬ್ಯಾಟ್ರಿ ಚೇಂಜ್ ಮಾಡಿಸ್ಬೇಕು ಅಂದಿದ್ದಾರೆ. ಸೊ ಸದ್ಯಕ್ಕೆ ಏನು ಪ್ರಾಬ್ಲಮ್ ಆಗಿಲ್ಲ, ಸ್ವಲ್ಪ ಸ್ಟಾರ್ಟಿಂಗ್ ಟ್ರಬಲ್ ಇದೆ, ಅದು ಬಿಟ್ಟರೆ ಏನು ಪ್ರಾಬ್ಲಮ್ ಅನಿಸಿಲ್ಲ ಅಷ್ಟೇ. ಸೊ ಇವಳು ಹೋಗಿದ್ದ ರೋಡಲ್ಲೇ ಮತ್ತೊಂದು ಸತಿ ಕರ್ಕೊಂಡು ಹೋಗ್ತಾ ಇದ್ದಾಳೆ, ರೋಡ್ ಚೆನ್ನಾಗಿದೆ ಅಂತ. ನಿನ್ನ ಒಂದು ಸತಿ ಕರ್ಕೊಂಡು ಹೋದ್ಲ, ಇವಾಗ ಹಿಂಗಿಂದ ಒಂದು ಸತಿ ಕರ್ಕೊಂಡು ಹೋಗ್ತಾ ಇದ್ದಾಳೆ. ಇವತ್ತು ಶುಕ್ರವಾರ ಅಲ್ಲ, ನಾನ್ ವೆಜ್ ತಿಂತೀನಿ. ಹಿಂಗೊಂದು ಸತಿ ಕರ್ಕೊ ಹೋದ್ಲ, ಇವಾಗ ಹಿಂಗೊಂದು ಸತಿ ಕರ್ಕೊ ಹೋಗ್ತಿದ್ದ. ಸೊ ನರ್ಸರಿಗೆ ಹೋಗೋಕ್ಕೂ ಮುಂಚೆ ಇವ್ರ ತೋಟ ನೋಡ್ಕೊಂಡು ಹೋಗೋಣ ಅಂತ ಕರ್ಕೊಬಂದು. ಇವ್ರ ತೋಟ ನಾನು ಫಸ್ಟು ಒಂದು 5, 6, 7, 8 ವರ್ಷದಿಂದ 2 ಸತಿ ನೋಡಿದೆ ಅಷ್ಟೇ. ಅದು ಒಂದು ಸತಿ ಹತ್ರದಿಂದ ಒಂದು ಸತಿ ದೂರದಿಂದ. ಸೊ ನಾನು ನೋಡಿದಾಗ ಇವ್ರದ್ದು ತೋಟದಲ್ಲಿ ಇಷ್ಟು ಸಣ್ಣದಿತ್ತು. ಇವಾಗ ನೋಡಿದ್ರೆ ಇಷ್ಟು ದೊಡ್ಡಕ್ಕೆ ಬೆಳ್ಕೊಂಡ್ಬಿಟ್ಟಿದೆ. ಎಷ್ಟು ಚೆನ್ನಾಗಿ ಆರೈಕೆ ಮಾಡಿಟ್ಟಿದ್ದಾಳೆ ಅಂದರೆ ಎಲ್ಲ ಉದ್ದಕ್ಕೆ ಬೆಳ್ಕೊಂಡ್ಬಿಟ್ಟಿದೆ. ಇಲ್ಲಿ ಗಾಳಿನೂ ಎಷ್ಟು ಚೆನ್ನಾಗಿ ಬರ್ತಾ ಇದ್ದಾರೆ, ಫುಲ್ ತಳ್ಕೊಂಡು ಹೋಗೋ ಥರ ಆ ರೇಂಜಲ್ಲಿ ಗಾಳಿ ಬರ್ತಾ ಇದೆ. ಮುಖ ಏನಕ್ಕೆ ಮುಚ್ಕೊಂಡಿದ್ದೀನಿ ಅಂದರೆ ಬಿಸಿಲು ಸಿಕ್ಕಾಪಟ್ಟೆ ಇದೆ. ಆ್ಯಂಡ್ ಆಲ್ಸೋ ನಾನು ಸನ್ಸ್ಕ್ರೀನ್ ಏನೂ ಹಚ್ಚಿಲ್ಲ, ಸುಮ್ಮನೆ ಎದ್ದೆ, ಫ್ರೆಶ್ ಆದೆ. ಗಾಡಿ ಸರ್ವಿಸಿಗೆ ಕೊಡೋದು ಮರ್ತೋಗ್ಬಿಟ್ಟಿತ್ತು. ಆಮೇಲೆ ನೆನಪಾಯಿತು, ಸೊ ಕೊಟ್ಬಿಟ್ಬಿಡೋಣ ಅಂತ ಹೇಳ್ಬಿಟ್ಟು ಹಾಗೆ ಬಂದುಬಿಟ್ಟೆ. ಪ್ಯಾಂಟ್ ಒಂದು ಇದೇ ಟಾಪು, ಬಟ್ ಪ್ಯಾಂಟ್ ಒಂದು ಹಾಕ್ಕೊಂಡು ಮುಖಕ್ಕೊಂದು ಕವರ್ ಇಟ್ಕೊಂಡು ಬಂದೆ ಅಷ್ಟೆ. ಸೊ ಅವ್ರ ತೋಟ ತೋರಿಸ್ತೀನಿ ನೋಡಿ. ಇದು ಅವ್ರ ತೋಟ. ಇದಕ್ಕೆಲ್ಲ ಅವಳು ಇಷ್ಟು ವರ್ಷ ಅವಳೇ ಸುಣ್ಣ ಬಳಿತಾ ಇದ್ಲಂತೆ. ಇದು ಸುಣ್ಣ ಏನಕ್ಕೆ ಬಳಿಯೋದು ಹೇಳಿ, ಅದಕ್ಕೆ ಕ್ರಿಮಿಕೀಟಗಳು ಏನು ತಿಂದು ಮರ ಹಾಳು ಮಾಡಬಾರ್ದು ಅಂತ. ಮಣ್ಣು ನೋಡಿ ಗಾಯ್ಸ್ ಎಷ್ಟು ಕೆಂಪಿದೆ. ಇದು ನೋಡಿದ್ರೆ ನಂಗೆ ತಿನ್ನಬೇಕು ಅನಿಸುತ್ತೆ. ಅಷ್ಟೇ ಗೈಸ್, ಅವಳಲ್ಲಿ ನಿಂತಿದ್ದಾಳೆ ತೋಟ. ಓಕೆ ಗಾಯ್ಸ್, ಬಾಯ್. ಫೈನಲಿ ನರ್ಸರಿಗೆ ಬಂದ್ವಿ. ಸೊ ಈ ಕಡೆ ಸೈಡೆಲ್ಲ ಫ್ಲವರ್ ಗಿಡಗಳಿತ್ತು, ದಾಸವಾಳ, ರೋಸಸ್ಸು, ನಂಚಪಾಟ್ಲು, ಶೋ ಫ್ಲವರ್ಸ್ ಆ್ಯಂಡ್ ಎವ್ರಿಥಿಂಗ್. ಬಟ್ ಆ ಕಡೆ ಸೈಡು ಶೋ ಗಿಡಗಳೆಲ್ಲ ಮತ್ತು ಬಿಳೆದೆಲೆ ಆ ಥರ ಗಿಡಗಳು ಕೂಡ ಇತ್ತು. ಬ್ಲೂ ಕಲರ್ ಇದೆ, ಇಲ್ಲಿ ಪಿಂಕ್ ಇದೆ, ನಂತರ ಇದ್ದಿರೋದು ಎಲ್ಲ ಪಿಂಕ್ ಇದೆ, ಸೇವಂತಿಗೆ. ಆ್ಯಂಡ್ ಹೀಗೆ ಹೋದರೆ ಇಲ್ಲೆಲ್ಲ ಬೇರೆ ಬೇರೆ ಗಿಡಗಳಿದ್ದಾವೆ. ಬಟ್ ನನಗದೆಲ್ಲ ಏನೂ ಬೇಡ, ನಾನು ಬೇಕಾಗಿರೋ ತೊಗೊಂಡಿದ್ದೀನಿ. ಆಮೇಲೆ ತೋರಿಸ್ತೀನಿ ಏನೇನು ತೊಗೊಂಡೆ ಅಂತ. ಬೋನ್ಸಾಯಿ ಕಾಯ್ಸ್, ಬೋನ್ಸಾಯಿ. ಇದೇನೋ ಸ್ನೇಕ್ ಪ್ಲಾಂಟ್ ಸಮಥಿಂಗ್ ಅಂತೆ. ನನ್ನ ಫ್ರೆಂಡ್ ಒಬ್ಬರು ನನಗೆ ಗಿಫ್ಟ್ ಕೊಟ್ಟಿದ್ದಾರೆ. ಸೊ ಅದೆಷ್ಟು ಗೊತ್ತಿಲ್ಲ ನನಗೆ. ಸ್ನೇಕ್ ಪ್ಲಾಂಟ್, ಅದು ಸ್ನೇಕ್ ಅನ್ಸುತ್ತೆ, ಇದು ಯಾವುದೂ ಗೊತ್ತಿಲ್ಲ. ಹೇಳಿದೆಲ್ಲ ಇಲ್ಲಿ ನೋಡಿ ಗಾಯ್ಸ್, ಲೋಟಸ್ ಇದೆ. ನಾನು ನಮ್ಮ ಮನೇಲಿ ಅಮೆಝಾನಿಂದ ಅದು ಸೀಡ್ ಬರುತ್ತಲ್ಲ, ಸೀಡ್ ತೊಗೊಬಂದು ಹಾಕಿದ್ದೀನಿ, ಬೆಳೆಯೋಂಗೆ ಇಲ್ಲ ಅದು. ಇಲ್ಲಿ ಎಷ್ಟು ಚೆನ್ನಾಗಿದೆ, ಇದನ್ನ ತೊಗೊಂಡೋಗಿ ಹಾಕೋಣ ಅಂದರೆ. ಬಟ್ ಇದು ಅಷ್ಟೇ, ನಮ್ಮ ಆಂಟಿ ಮನೇಲಿ ಒಬ್ಬರು ಮನೇಲಿ ನೋಡಿದೆ ಈ ಥರ ಅಲ್ಲ ಆ್ಯಕ್ಚುಲಿ ಅದು ಆ ಥರ. ಸೊ
ಅವರು ತಂದ್ಕೊಟ್ಟಿಲ್ಲ. ಫಂಕ್ಷನ್ ಏನೋ ಅದಕ್ಕೆ ಹೇಳಿದ್ದು, ಬಟ್ ಆಮೇಲೆ ಅವ್ರು ಮಾಡ್ತೋದ್ರು, ತಂದ್ಕೊಟ್ಟಿಲ್ಲ. ಕೇಳ್ಬೇಕು ಮತ್ತೆ. ಇಲ್ಲಿ ನೋಡಿ ಬ್ಲ್ಯಾಕ್ ಕಲರ್ದು ನೋಡಿ, ಇಲ್ಲೇ ಇದೆ. ಇವಾಗ ಗಿಡ ಎಲ್ಲ ತೊಗೊಬಿಟ್ಟು ಇವಳು ಮನೆಗೆ ಬಂದರೆ ಇವಳೇನೋ ಆಟ ಆಡೋದು, ಬಾ ಆಟ ಆಡೋಣ ಅಂತ ಕೂರಿಸ್ಕೊಂಡಿದ್ದಾಳೆ. ಏನು ಕಾಣಿಸ್ತಿದೆ? ಏನು ಕಾಣಿಸ್ತಿದೆ? ಸೊ ಇವಾಗ ಇನ್ನು ನೈಟ್ ತನಕ ಇವ್ರ ಮನೇಲಿ ಆಟ ಆಡ್ಕೊಂಡು ಕೂತ್ಕೊಂಡ್ಬಿಡ್ತೀನಿ ಅಷ್ಟೇ. ನನ್ನ ಡೈಲಿ ವ್ಲಾಗ್ ಅಷ್ಟೇ. ಆಮೇಲೆ ಮನೆಗೆ ಹೋಗಿ ಊಟ ಮಾಡಿ ಮಲ್ಕೊಳ್ಳೋದು. ಎಂಡ್ ಆಫ್ ಮೈ ಇವ್ರ ಮನೇಲಿ ಊಟ ಮಾಡ್ಕೊಂಡು ಇಲ್ಲೇ ಮಲಗೋದು. ಮುಗಿದಷ್ಟೇ, ನನ್ನ ವ್ಲಾಗೆ ಮುಗ್ದೋಯ್ತು. ನಾನು ಎಲ್ಲಿದ್ದೀನಿ ಗೆಸ್ ಮಾಡು. ರಾಂಗ್. ಅಷ್ಟೇ ಗಾಯ್ಸ್. ಆಮೇಲೆ ಸಿಗ್ತೀನಿ ಆಟ ಆಡ್ಕೊಂಡು. ಅವಳಿಗೆ ಸೋಲ್ಸ್ತೀನಿ ಫುಲ್ಲು, ಆಮೇಲೆ ಸಿಗ್ತೀನಿ. ಊಟಕ್ಕೆ ಅಂತ ಬಂದಿದ್ದೀವಿ ಗಾಯ್ಸ್. ಆಲ್ಮೋಸ್ಟ್ 4 o'clock ಆಗಿದೆ. ಇವಾಗ ಬಂದಿದ್ದೀವಿ. ಇಲ್ಲಿ ಚೆನ್ನಾಗಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ನೀರು ದೋಸೆ ಮತ್ತು ಚಿಕನ್ ಸುಕ್ಕ ಮಾಡಿದ್ದಾಳೆ ಆರ್ಡರು. ಇಲ್ಲಿ ಕೂತ್ಕೊಂಡು ಸೊ ತಿಂದು ಟೇಸ್ಟಿಗಿದೆ. ಬೆಳಗಿಂದ ಆಕ್ಚುಲಿ ತಿಂದಿಲ್ಲ, ಇದೆ ಫಸ್ಟ್ ತಿಂದು. ಆವಾಗಲೇ ಬಂದಿದ್ದು ನೀರು ದೋಸೆ ಮತ್ತು ಚಿಕನ್ ಸುಕ್ಕ ಸಕ್ಕದಾಗಿತ್ತು. ಇವಾಗ ಕುಷ್ಕ ಮತ್ತು ಕಬಾಬ್ ಆರ್ಡರ್ ಮಾಡಿದ್ದಾಳೆ. ಕಬಾಬ್ ಓಕೆ, ಕುಷ್ಕ ಆಗಿದೆಯೋ ನೋಡಬೇಕು. ಈಗಷ್ಟೇ ಮನೆಗೆ ಬಂದೆ. ಆವಾಗಲೇ ಮಿಯಾವ್ ಅಂದ್ಕೊ ಬಂದ. ಸೊ ಅದಕ್ಕೆ ಅವನ ಜೊತೆ ಕೂತಿದ್ದೀನಿ. ಇವಾಗ ಇವನಿಗೆ ಸ್ವಲ್ಪ ಪ್ಯಾಂಪರ್ ಮಾಡಿಬಿಟ್ಟು ಆಮೇಲೆ ಮತ್ತೆ ಹೋಗಿ ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿಕೊಂಡು ಮತ್ತೆ ಒಂದು ಸ್ವಲ್ಪ ಕೆಲಸ ಇದೆ. ಸೊ ಕೆಲಸ ಮುಗಿಸ್ಕೊಂಡು ಮತ್ತೆ ಮನೆಗೆ ಬಂದು ಟಚ್ ಮಾಡೋದು. ಸೊ ಮನೆಗೆ ಬಂದು ಸ್ನಾನ ಮಾಡಿ ರೆಡಿ ಆದೆ. ಸೊ ಇವಾಗ ಒಂದು ಸ್ವಲ್ಪ ಕೆಲಸ ಇದೆ. ಮ್ಯಾಗ್ಝಿನ್ ತೊಗೋಬೇಕು ಆ್ಯಂಡ್ ಮಣ್ಣು ತೊಗೋಬೇಕು. ಮಣ್ಣು ಆದರೆ ತೊಗೊಳ್ಳೋದಿಲ್ಲ ಅಂದ್ರಲ್ಲ, ಬಿಕಾಸ್ ಲೈಕ್ ಒನ್ ಇಡಿಯಟ್. ನಾನು ಸ್ನಾನ ಆದಮೇಲೆ ಮಣ್ಣು ತೆಗಿಯೋಕ್ಕೆ ಹೋಗ್ತಾ ಇದ್ದೀನಿ. ಸೊ ಮತ್ತೆ ಕೊಳೆ ಹಾಕ್ತೀನಿ ಅಲ್ಲ ಅಂತ. ಸೊ ಮಣ್ಣಿದ್ದು ಡೌಟು. ಇನ್ನೊಂದು ಸ್ವಲ್ಪ ಕೆಲಸ ಇದೆ, ಅದು ಮುಗಿಸ್ಕೊಂಡು ಆಮೇಲೆ ಮನೆಗೆ ಬಂದು ಅಪ್ಡೇಟ್ ಮಾಡ್ತೀನಿ. ಇಲ್ಲ ಆ್ಯಕ್ಚುಲಿ ಏನೇನಾಗುತ್ತೆ ಅಲ್ಲಲ್ಲೇ ಅಪ್ಡೇಟ್ ಮಾಡಿ ಹೇಳ್ತೀನಿ ನಿಮಗೆ. ನಾನು ಬೆಳಗಿಂದ ಪ್ರಿಯಾಂಕ ನೋಡಿಲ್ಲ. ಇವಾಗ ಫ್ರೆಶ್ ಅಪ್ ಆಗಿಬಿಟ್ಟು ಈ ಕಲರ್ ಹಾಕೊಬಂದರೆ ಇವಳು ಅದೇ ಕಲರ್ ಹಾಕೊಬಂದಿದ್ದಾಳೆ. ಮ್ಯಾಚಿಂಗ್ ಹಾಕೊಬಂದಿದ್ದಾಳೆ. ಎಲ್ಲ ಹಿಂಗೆ ಅವಳು ರೂಮ್, ನನ್ನ ರೂಮ್ ಕೆಳಗಲ್ಲ, ಅದಕ್ಕೆ ಬಗ್ ನೋಡ್ತಾ ಇರ್ತಾಳೆ ಏನೇನು ಕಲರ್ ಹಾಕ್ತಾಳೆ, ನಾನು ಮ್ಯಾಚ್ ಮಾಡೋಣ ಅವಳಿಗೆ ಅಂತ. ಭಾರಿ ಇದ್ದಾಳೆ ಅಷ್ಟೇ. ಬಾಯ್. ಸೊ ಫೈನಲಿ ಮನೆಗೆ ಬಂದುಬಿಟ್ಟು ಊಟ ಮಾಡೋಣ ಅಂತ ಕೂತ್ಕೊಂಡೆ. ಊಟಕ್ಕೆ ಇವತ್ತು ಏನು ಅಂದರೆ ಗಿಣ್ಣ. ಆ್ಯಕ್ಚುಲಿ ನನಗೆ ಗಿಣ್ಣ, ಬೇರೆಯವರೆಲ್ಲ ಅನ್ನ ಸಾಂಬಾರು ಚಪಾತಿ ತಿಂದರು, ಬಟ್ ನನಗೆ ಗಿಣ್ಣ. ಬಿಕಾಸ್ ನನಗೆ ಗಿಣ್ಣ ಅಂದರೆ ತುಂಬ ಇಷ್ಟ. ಸೊ ಯಾ, that's my dinner and it was very 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 yummy. See, it was yummiest. So yeah, ಆಮೇಲೆ ಏನದು ಮ್ಯಾಗ್ಝಿನ್ಸ್ ತಗೊಬಂದೆ. ಸೊ 3 ಮ್ಯಾಗ್ಝಿನ್ಸ್ ನನಗೆ ಆ್ಯಕ್ಚುಲಿ ಬೇರೆದು ಬೇಕಿದ್ದಿರಲಿಲ್ಲ ಅಂತ ಹೇಳ್ಬಿಟ್ಟು ಇದು 3 ತಗೊಂಡು ಬಂದೆ. ಓಕೆ ಗಾಯ್ಸ್, ಇವಾಗ ಊಟ ಆಯಿತು, ಎಲ್ಲ ಆಯಿತು. ಸೊ ಮಣ್ಣು ತೊಗೊಬಂದಿದ್ದೀನಿ, ಬಟ್ ಮಣ್ಣು ಕೆಳಗಿದೆ. ಇನ್ನು ಸ್ವಲ್ಪ ಹೊತ್ತಿಗೆ ಮಲಗಬೇಕು. ಮಲಗೋಕ್ಕಿಂತ ಮುಂಚೆ ಸ್ವಲ್ಪ ಕೆಲಸ ಇದೆ. ಸೊ ಇದೆಲ್ಲ ನಾನು ಹೊಸ ಕ್ಲೀನ್ ಮಾಡಿ ಇಟ್ಟಿದ್ದೆ. ಇದನ್ನ ಎತ್ತಿಟ್ಟು ಆಮೇಲೆ ಮಲ್ಕೊಳ್ಬೇಕು ಅಂತ ಪ್ಲ್ಯಾನಲ್ಲಿದ್ದೀನಿ, ಬಟ್ ಏನು ಮಾಡ್ತೀನಿ ಗೊತ್ತಿಲ್ಲ. ಸೊ ಎನಿವೇಸ್ ಇದ್ರ ಜೊತೆ ನನ್ನ ಶೂ ಕಲೆಕ್ಷನ್ ಆಗಿಬಿಡತ್ತೆ ಅಂತ, ಲೈಕ್ ನಿಮಗೆ ಒಂದು ಜ್ಯೂಸ್ ಸಿಗುತ್ತೆ ಅಂತ ಕರ್ಕೊಬಂದಿದ್ದೀನಿ. ಸೊ ಏನಪ್ಪ ಅಂತಂದರೆ ಇದರಲ್ಲಿ 3 ಕಲರ್ಸ್ ಇದೆ. ಐ ಥಿಂಕ್ ನೀವು ಇದನ್ನ ಆಲ್ರೆಡಿ ನೋಡಿದ್ದೀರಾ, ಬ್ಲೂ ಮತ್ತು ಇನ್ನೊಂದು ಪಿಂಕು. ಇದು ರೆಡ್ ಕಲರ್ ಹೀಲ್ಸು. ಆ್ಯಕ್ಚುಲಿ ಅಂದರೆ ಯಾವುದೂ ರೆಡ್ ಕಲರ್ ಇಲ್ಲ. ಸೊ ಒಂದು ಬೇಕಿತ್ತು ನನಗೆ, ಬಟ್ ಯಾವುದು ಚಾಯ್ಸಸ್ ಇದುವರೆಗೂ ನಂಗೆ ರೆಡ್ ಕಲರ್ ಚೆನ್ನಾಗಿ ಸಿಗಲ್ಲ. ಬಟ್ ಇದೊಂದು ಇಲ್ಲಿ ಗೋಲ್ಡನ್ ಇದಲ್ಲ, ಸೊ ಒಂಥರ ಚೆನ್ನಾಗಿ ಕಾಣಿಸ್ತು ಅಂತ ತಗೊಂಡೆ. ಆ್ಯಂಡ್ ಇದು ಕಲರ್ ಇರಲಿಲ್ಲ ಆ್ಯಂಡ್ ಇಟ್ ವಾಸ್ ಕೈಂಡ್ ಆಫ್ ಪ್ರಿಟಿ ಅಂತ ತಗೊಂಡೆ. ಇದು ಜಸ್ಟ್ ಬಿಕಾಸ್ ಇದು ಇಲ್ಲಿ ಶೈನಿಂಗ್ ಇದೆ ಅಂತ ಐ ಗಾಟ್ ದಿಸ್. ಆ್ಯಂಡ್ ದೆನ್ ದಿಸ್ ಬಿಕಾಸ್ ಇಲ್ಲಿ ಟ್ರಾನ್ಸ್ಪರೆಂಟ್ ಇದೆ ಅಂತ. ಆ್ಯಂಡ್ ದಿಸ್ ಒನ್ ಇಸ್ ಮೈ ಫೇವ್ರೇಟ್ ಬಿಕಾಸ್ ಐ ಮೇಡ್ ಇಟ್. ಇದು ರೈನ್ ಸ್ಟೋನ್ಸು, ಈ ಬಟರ್ಫ್ಲೈ ಎಲ್ಲ ನಾನು ಹಾಕಿದೆ ಬಿಕಾಸ್ ದಿಸ್ ವೆಬ್ಸೈಟ್ ಕಾಲ್ ಸೋಫಿಯಾ ವೆಬ್ಸ್ಟರ್ದು ಒಂದು ವೆಬ್ಸೈಟ್ ಇದೆ. ಸೊ ಅವ್ರದ್ದು ವೆಬ್ಸೈಟಲ್ಲಿ ಶಿಲ್ ಮೇಕ್ ಡಿಸೈನ್ ಆಲ್ ದಿಸ್ ಬಟರ್ಫ್ಲೈ ಹೀಲ್ಸ್ chapels, but it's very expensive, 50,000 and 70,000, 1 lakh ಆ ಥರ. So I wanted that for my birthday, but I couldn't do it, so I did it by myself. I mean, I couldn't buy it, so I did by myself. So yeah, ಅದಾದಮೇಲಿಂದ ಆಲ್ಮೋಸ್ಟ್ ಈಗ 4-5 ಇಯರ್ಸಿಂದ ನನ್ನ ಬರ್ಡೇ ಹೀಲ್ಸ್ನ I'll make it like that with butterflies. ಇನ್ನೂ ಲೈಕ್ 4 ಇದೆ. I started when I was 21 years. So now 4 ಇದೆ. ಒಂದು ಬ್ಲ್ಯಾಕ್ ಆ್ಯಂಡ್ ವೈಟು, ಒಂದು ಫುಲ್ ವೈಟು, ಇನ್ನೊಂದು ಬ್ಲೂ.
ನಾಟ್ ಬ್ಲ್ಯಾಕ್ ಆ್ಯಂಡ್ ವೈಟ್, ಒಂದು ಗೋಲ್ಡನ್ನು, ಇನ್ನೊಂದು ಫುಲ್ ವೈಟು, ಇನ್ನೊಂದು ಬ್ಲ್ಯಾಕ್ ಆ್ಯಂಡ್ ಬ್ಲೂ, ಇನ್ನೊಂದು ಜಸ್ಟ್ ಬ್ಲೂ. ಆ್ಯಂಡ್ ದೆನ್ ದೀಸ್ ಆರ್ ಬೂಟ್ಸ್. ಸಮಥಿಂಗ್ ಚೆನ್ನಾಗಿ ಕಾಣಿಸ್ತು ಅಂತ ತೊಗೊಂಡೆ. ಇದು ಅಷ್ಟು ಎಲ್ಲ ಬಟ್ಟೆಗೂ ಹೋಗಲ್ಲ, ಬಟ್ ಇಟ್ ಲುಕ್ಸ್ ಕ್ಯೂಟ್. ಇದು ಕಟ್ಟೋದೆಲ್ಲ ಇದೆಲ್ಲ ಇಟ್ ಲುಕ್ಸ್ ಕ್ಯೂಟ್. ಆ್ಯಂಡ್ ದಿಸ್ ಒನ್ ಇಸ್ ಕೈಂಡ್ ಆಫ್ ಫೇವ್ರೇಟ್ ಬಿಕಾಸ್ ಫಿಟ್ಟಿಂಗ್ ಅಂತೂ ಸಕ್ಕತ್ತಾಗಿದೆ, ಮತ್ತು ಇದ್ರ ಹೀಲ್ಸ್ ಕೂಡ ಡಿಫ್ರೆಂಟ್ ಆಗಿದೆ ಆ್ಯಂಡ್ ಇಟ್ಸ್ ರಿಯಲಿ ನೈಸ್. ಇದು ಕಾಸಿಯಾಗೂ ಇರುತ್ತೆ, ಚಳಿನೂ ಆಗೋದಿಲ್ಲ. ಸೊ ದಿಸ್ ದ್ಯಾಟ್. ಆ್ಯಂಡ್ ಕಲರ್ ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನೆಕ್ಸ್ಟ್ ವಿ ಹ್ಯಾವ್ ಇದು ವೈಟ್ ಕಲರು. ಈ ವೈಟ್ ಕಲರ್ ಎಷ್ಟು ಈಸಿ ಅಂತಂದರೆ ಸ್ವಲ್ಪ ಕ್ರೀಸಸ್ ಆಗಿದೆ, ಬಟ್ ಕೊಳೆ ಏನಾರು ಆದರೆ ವೈಟಿಗೆ ಈಸಿಯಾಗಿ ಒದ್ದೆ ಬಟ್ಟೆಲಿ ಒರೆಸ್ಬಿಟ್ರೆ ಹೋಗಿ ಬಿಡುತ್ತೆ. ಸೊ ಐ ಲವ್ ಇಟ್ ಬಿಕಾಸ್ ಆಫ್ ದ್ಯಾಟ್. ಕೊಳೆ ಆದರೂ ಆರಾಮಾಗಿ ಹೋಗುತ್ತೆ, ಸ್ಪೆಷಲಿ ವೈಟ್ ಕೊಳೆ ಆದರೆ ಕಷ್ಟ ಅಲ್ಲ, ಬಟ್ ಇದು ಬೇಗ ಹೋಗುತ್ತೆ. ಆ್ಯಂಡ್ ಇದು ಹಿಂದೆ ಬೋ ಇದೆ, ಬೋ ಇದೆ. ಸೊ ಇದು ಆ್ಯಕ್ಚುಲಿ ಏನು ಇದ್ರದ್ದು ಸ್ಟೋರಿ ಅಂತಂದರೆ, ರಾಧಿಕಾ ಪಂಡಿತ್ದು ಧ್ರುವ ಸರ್ಜಾದು ಒಂದು ಸಾಂಗ್ ಇದೆ ಅಲ್ಲ, ಒಂದು ಮೂವಿ ಇದೆ ಅಲ್ಲ, ಅದರಲ್ಲಿ ಒಂದು ಸಾಂಗ್ ಇದೆ ಅಲ್ಲ, ತೂ ಅಂತ ಹೋಗಿದ್ರು ಅಂತ. ಅದರಲ್ಲಿ ಶಿಲ್ ವೇರ್ ಸಿಮಿಲರ್ ಕೈಂಡ್ ಆಫ್ ಹೀಲ್ಸ್. ಅದು ನೋಡಿದಾಗ ಐ ವಾಸ್ 14 ಹೈಸ್ಕೂಲಲ್ಲಿ ಏನೋ ಇದೆ. ಅದು ನೋಡಿದಾಗ ನನಗೆ ಇದೇ ಥರನೇ ತೊಗೋಬೇಕು ಅಂತ ತುಂಬ ಆಸೆ ಆಗಿಬಿಟ್ಟಿತ್ತು. ಆ್ಯಂಡ್ ನಾನು ಡಿಗ್ರಿ ಓದ್ತಾ ಇರುವಾಗ ಐ ಗಾಟ್ ದ್ಯಾಟ್. ಐ ವಾಸ್ ಸೋ ಹ್ಯಾಪಿ. ಫೈನಲಿ ಐ ವಾಂಟೆಡ್ ಟು ಗೆಟ್ ದ್ಯಾಟ್ ಆ್ಯಂಡ್ ಐ ಗಾಟ್ ಇಟ್. ಐ ಮ್ಯಾನಿಫೆಸ್ಟೆಡ್ ಆ್ಯಂಡ್ ಐ ಗಾಟ್ ಇಟ್. ಐ ವಾಸ್ ಹ್ಯಾಪಿ. ಆ್ಯಂಡ್ ದೀಸ್ ಆರ್ ಬೂಟ್ಸ್. ಐ ರಿಯಲಿ ಲವ್ ಬೂಟ್ಸ್. ಸೊ ಅದು ಹಂಗಿದೆ ಬೂಟ್ಸು, ಬ್ರೌನ್ ಕಲರ್ಸು. ಅದರೊಳಗೆ ಪೇಪರ್ಸ್ ಹಾಕಿದ್ರೆ ಸ್ಟಿಫ್ ಆಗಿರಲಿ ಅಂತ. ಇದರೊಳಗೂ ಪೇಪರ್ಸ್ ಹಾಕಬೇಕು, ಬಟ್ ಕ್ಲೀನ್ ಮಾಡಿದಲ್ಲ, ಒಳಗೆಲ್ಲ ವೆಟ್ಟಿತ್ತು, ಸೊ ಡ್ರೈ ಆಗಲಿ ಅಂತ ಹಾಗೆ ಬಿಟ್ಟಿದೆ. ಸೊ ದೀಸ್ ಆರ್ ವೈಟ್ ಕಲರ್ ಬೂಟ್ಸ್. ಇದು ಆಫ್ಲೈನ್ ಸ್ಟೋರಲ್ಲಿ ತೊಗೊಂಡಿದ್ದು ಬ್ಯಾಂಗ್ಳೂರಲ್ಲಿ. ಇದು ಮಿಕ್ಕಿದ ಎಲ್ಲನೂ ಆಲ್ಮೋಸ್ಟ್, ಆ್ಯಕ್ಚುಲಿ ಎಲ್ಲನೂ ನಾನು ಆನ್ಲೈನೇ ತೊಗೊಂಡಿರೋದು, ಯಾವುದೂ ಆಫ್ಲೈನ್ ತೊಗೊಂಡಿಲ್ಲ. ಅದೊಂದು ಆಫ್ಲೈನ್ ತೊಗೊಂಡಿದ್ದೀನಿ, ಬೇರೆ ಯಾವ್ದು ತೊಗೊಂಡಿಲ್ಲ. ಸೊ ಗೈಸ್, ಏನು ನಾನು ಆನ್ಲೈನಲ್ಲೇ ತೊಗೊಂಡಿದ್ದು, ಬಟ್ ಇದು ತೊಗೊಂಡು ಆಲ್ಮೋಸ್ಟ್ ಇವಾಗ 7-8 ಇಯರ್ಸ್ ಆಗಿದೆ. ನೋಡಿದ ಅವತ್ತು ರೀಲ್ಸ್ ಮಾಡ್ತಿದ್ದೆ, ಇದು ಕಿತ್ಕೊಬಂದ್ಬಿಡ್ತು. ಇದು ಒಂದು ಕಿತ್ಕೊಂಡು ಬಂತ, ಅದಾದಮೇಲೆ ಬಿಡು ಅಟ್ಲೀಸ್ಟ್ ಇದು ಇನ್ನೊಂದಿದೆ ಅಲ್ಲ ಅಂತ ಇನ್ನೊಂದು ಮಾಡ್ತಾಯಿದ್ದೆ. ಇನ್ನೊಂದು ಕಿತ್ಕೊಬಂತು, 2 ಕಿತ್ಕೊಬಂದು ಗಮ್ಮು ಕಿತ್ಕೊಬಂದ್ಬಿಡ್ತು. ಸೊ 2 ಎಸಿಬೇಕಾದ ಹಂಗೆ ಇದೆ. ಸೊ ಅದು ಇನ್ನೊಂದು ಹೀಲ್ಸ್ ಯಾವುದಂದರೆ ಇದು. ಸೊ ಇದು ನನಗೆ ಯಾಕೆ ಇಷ್ಟ ಆಯ್ತು ಅಂದರೆ, ಮೂವೀಸಲ್ಲೆಲ್ಲ ನಾನು ಹಾಲಿವುಡ್ ಮೂವೀಸ್ ನೋಡ್ತಾ ಇದ್ದೆ. ಸೊ ಅದರಲ್ಲಿ ಈ ಥರ ಟ್ರಾನ್ಸ್ಪರೆಂಟ್ ಹೀಲ್ಸ್ ಇರ್ತಾಯಿತ್ತಾ, ಬ್ಲ್ಯಾಕ್ ಆ್ಯಂಡ್ ಟ್ರಾನ್ಸ್ಪರೆಂಟ್. ಸೊ ಐ ಸಾ ದಿಸ್ ಆ್ಯಂಡ್ ಐ ವಾಸ್ ಲೈಕ್ ವಾವ್, ದ್ಯಾಟ್ಸ್ ಸೊ ಕೂಲ್ ಅಂತ ತೊಗೊಬಿಟ್ಟೆ. ಸೊ ಅದು ನನ್ನ ಹೀಲ್ಸ್ ಕಲೆಕ್ಷನ್. ಮಿಕ್ಕಿದ್ದು ಇನ್ನೊಂದ್ಸತಿ ಏನಾರು ಕ್ಲೀನ್ ಮಾಡೋದು ಬಂತು ಅಂದರೆ ತೋರಿಸ್ತೀನಿ. ಸದ್ಯಕ್ಕಂತೂ ನಿಮಗೆ 1 2 3 4 5 6 7 8 9 10 11 12 13 ಅದನ್ನು ಮುರಿದೋಗಿರೋದು 14 ತೋರಿಸ್ತೀನಿ. ಬೇಕಿದ್ದು ಇನ್ನೊಂದ್ಸರಿ ತೋರಿಸಿ. ಸೊ ನಾನು ಯಾವುದ್ಯಾವುದು ಗಿಡ ತೊಗೊಂಡೆ ಇವತ್ತು ಅಂತಂದರೆ, ಆ್ಯಕ್ಚುಲಿ ಎಲ್ಲ ಸಕ್ಯುಲೆಂಟ್ ಗಿಡಸ್ ತೊಗೊಂಡಿದ್ದೀನಿ. ಇದೊಂದು ಸಕ್ಯುಲೆಂಟ್ ಕ್ಯೂಟ್ ಆಗಿದೆ ಅಲ್ಲ, ಇದು ತುಂಬ, ಇದರಲ್ಲಿ ಫ್ಲವರ್ ಕೂಡ ಇದೆ. ಸೊ ಇದೊಂದು, ಆ್ಯಂಡ್ ದಿಸ್ ವಾಸ್ ಎ ಸ್ಮಾಲ್ ಬಟ್ ಇಟ್ಸ್ ಲೈಕ್ ರೋಸ್ ಥರ ಇದೆ, ಇಟ್ಸ್ ಕ್ಯೂಟ್. ಸೊ ಅದೊಂದು, ಆ್ಯಂಡ್ ಇದೊಂದು, and then ಇದೊಂದು, and then ಇದೊಂದು. ಆ್ಯಕ್ಚುಲಿ ಇದರಲ್ಲಿ ಯೆಲ್ಲೋ ಕಲರ್ ಲಿಟಲ್ ಫ್ಲವರ್ ಬಿಡತ್ತಂತೆ. ದ್ಯಾಟ್ಸ್ ದ ಎಕ್ಸ್ಪೆನ್ಸಿವ್ ಒನ್ ಅಂತ ತೊಗೊಂಡಿದ್ರಲ್ಲಿ. ಆ್ಯಂಡ್ ಒನ್ ಮೋರ್ ರೋಸ್, ರೆಡ್ ರೋಸ್ ಅಂದರೆ ನನಗೆ ಸಿಕ್ಕಾಪಟ್ಟೆ ಇಷ್ಟ. ಸೊ ನಾನು ಟ್ರೈ ಮಾಡಿದೆ, ಬಟ್ ಆಗಿಲ್ಲ. ಆಲ್ಮೋಸ್ಟ್ ಲೈಕ್ 2 ಇಯರ್ಸಿಂದ ರೆಡ್ ರೋಸ್ನ ನೆಡಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಅದ್ರ ಕಡೆಯಿಂದ, ಬಟ್ ಇಟ್ಸ್ ನಾಟ್ ಹ್ಯಾಪನಿಂಗ್. ಸೊ ಅದೊಂದು ಗಿಡ ತೊಗೊಬಂದೆ, ಅದು ಕೆಳಗಿದೆ, ಮೇಲೆ ತಂದಾಗ ತೋರಿಸ್ತೀನಿ. ಆ್ಯಂಡ್ ಆಲ್ಸೋ ಐ ಗಾಟ್ ಸಮ್ ಪಾಟ್ಸ್. ಇಟ್ಸ್ ವೆರಿ ಎಕ್ಸೈಟಿಂಗ್ ಬಿಕಾಸ್ ನಾನು ಸ್ವಲ್ಪ ಪಾಟಿಂಗ್ ಮಾಡೋಣ, ಸ್ವಲ್ಪ ಗಾರ್ಡನಿಂಗ್ ಮಾಡೋಣ ಅಂತ ಇದ್ದೀನಿ. ಸೊ ಯಾ, ಐ ಟೆಲ್ ಯು ವಾಟ್ ಆರ್ ದ ಪಾಟ್ಸ್ ದಟ್ ಐ ಗಾಟ್ ಅಂತ. ಸೊ ಬೇಸಿಕಲಿ ವಿ ಸ್ಟಾರ್ಟ್ ಫ್ರಮ್ ಹಿಯರ್. ಓಕೆ, ಸೊ ಇದು ಪಾಟ್. ಸೊ ಈ ಪಾಟ್ ಏನಕ್ಕೆ ಅಂತಂದರೆ, ಇದರೊಳಗೆ ಕೊತ್ತಂಬರಿ ಗಿಡ ಹಾಕ್ತೀನಿ. ಆ್ಯಂಡ್ ದೆನ್ ಈ ಪಾಟೊಳಗೆ ಪುದೀನ ಹಾಕ್ತೀನಿ, ಇಲ್ಲ ಇನ್ಯಾವುದಾದ್ರು ಸೊಪ್ಪು ಹಾಕ್ತೀನಿ. ಸೊ ಅರ್ಧ ಒಂದು ಅದಾದಮೇಲೆ ಇದೆಲ್ಲ ದಿಸ್ ಇಸ್ ಸೋ ಕ್ಯೂಟ್. ಇದರೊಳಗೆ ಸಕ್ಯುಲೆನ್ಸ್ ಹಾಕಿಡ್ತೀನಿ, ಅಥವಾ ಇದರೊಳಗೆ ಹಿಂಗೆ ಬಳ್ಳಿ ಬರುತ್ತಲ್ಲ ಆ ಥರದ್ದು ಬಳ್ಳಿದು ಹಾಕ್ತೀನಿ. ಸೊ ಅದರದ್ದು 2 ಇದೆ. ಆ್ಯಂಡ್ ದೆನ್ ಐ ಗಾಟ್ ದೀಸ್ ಬಿಕಾಸ್ ನಮ್ಮ ಮನೇಲಿ ಮೆಟ್ಲಲ್ಲೆಲ್ಲ ಇಟ್ಕೊಬಂದರೆ ಚೆನ್ನಾಗಿರುತ್ತೆ ಅಂತ ಐ ಗಾಟ್ ದೀಸ್. ಅದು 5 ತೊಗೊಂಡಿದ್ದೀನಿ. ಆ್ಯಂಡ್ ದೆನ್ ಇದು ಸ್ವಲ್ಪ ದೊಡ್ಡ ಪಾಟ್ ಇದೆ. ಐ ಗಾಟ್ ದಿಸ್ ಒನ್.
ಸೊ ಇದೆಂತಕ್ಕಪ್ಪ ಅಂತಂದರೆ ಈ ಥರದ್ದು ಎರಡು ತೊಗೊಂಡೆ. ಇದೆಂತಕ್ಕೆ ಅಂತಂದರೆ ಐಲ್ ಪುಟ್ ಟೊಮ್ಯಾಟೊ, ಆಮೇಲೆ ಕ್ಯಾರೆಟ್, ಆಮೇಲೆ ಆನಿಯನ್, ಆಮೇಲೆ ಇದು ಇನ್ನೊಂದರಲ್ಲಿ ಇನ್ನೊಂದರಲ್ಲಿ ಐಲ್ ಪುಟ್ ಐ ಡೋಂಟ್ ನೋ, ಇನ್ನೂ ಯೋಚನೆ ಮಾಡಿಲ್ಲ, ಬಟ್ ಐಲ್ ಪುಟ್ ಸಮಥಿಂಗ್ ಮೆಣಸಿನ್ಕಾಯಿ, ಬೀನ್ಸ್, ಮೇ ಬಿ ಬಟಾಣಿ ಕಾಳು, ಗೊತ್ತಿಲ್ಲ. ಬಟ್ ಐ ಆಮ್ ಸೂಪರ್ ಎಕ್ಸೈಟೆಡ್ ಫಾರ್ ದಿಸ್. ಮಣ್ಣು ತೊಗೊಬರ್ಬೇಕು, ಮಣ್ಣು ತೊಗೊಂಡು ಫಿಲ್ ಮಾಡಬೇಕು. ಸೊ ಗಾರ್ಡ್ನಿಂಗ್ದೇ ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಸೊ ದೀಸ್ ಆರ್ ದ ಥಿಂಗ್ಸ್ ದಟ್ ಐ ಗಾಟ್ ಫಾರ್ ಗಾರ್ಡ್ನಿಂಗ್ದು. ಯಾ, ನೆಕ್ಸ್ಟ್ ಅಪ್ಡೇಟ್ ಮಾಡುವಾಗ ನಿಮಗೆ ಹೇಳ್ತೀನಿ. ಎನಿವೇಸ್ ಗಾಯ್ಸ್, ಇಟ್ಸ್ 12:30 now in the night. I am supposed to be asleep by now, ಬಟ್ ಇಲ್ಲೇ ಇದ್ದೀನಿ ನಾನು ಈ ಗಾರ್ಡನಿಂಗ್ ಎಕ್ಸೈಟ್ಮೆಂಟಲ್ಲಿ. ಸೊ ಇವಾಗ ಮಲ್ಕೊಳ್ಳೋಣ. ಸೊ ದಿಸ್ ವಾಸ್ ಮೈ ಹೋಲ್ ಡೇ. ಐ ಹೋಪ್ ಯು ಆಲ್ ಲೈಕ್ಡ್ ಇಟ್. ಏನೋ ಮಿಸ್ ಮಾಡಿಲ್ಲ ಅಂದ್ಕೋತೀನಿ, ಆದಷ್ಟು ಎಲ್ಲನೂ ಕ್ಯಾಪ್ಚರ್ ಮಾಡಿದ್ದೀನಿ. ಸೊ ನಿಮಗೆ ಇದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಮತ್ತೆ ನಿಮಗೆ ವೀಡಿಯೋಸ್ ಬೇಕು ಅಂದರೆ ಪ್ಲೀಸ್ ಕಮೆಂಟಲ್ಲಿ ನನಗೆ ಹೇಳಿ. ಸೊ ಇನ್ನೂ ಜಾಸ್ತಿ ವೀಡಿಯೋಸ್ ಮಾಡ್ತೀನಿ. That's it for this video. Until next time. Okay, bye.